ಇನ್ನೊಂದು ವಿಚಾರ ಏನಂತಂದರೆ ಈಗ ಸಾಹಿತ್ಯಕ್ಕೆ ಅಪಚಾರ ಆಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ಹಲವರು ಮಾಡ್ತಾ ಇದ್ದಾರೆ. ಈಗ ತಿದ್ದುಪಡಿ ತರುವಂಥ ವಿಚಾರ ಆಗಿರ್ಬೋದು ಅಥವಾ ಏನೋ ಸೇರಿಸಬೇಕು ಅನ್ನೋಂಥ ವಿಚಾರ ಆಗಿರ್ಬೋದು. ಈ ರೀತಿ ಮಾಡಿದಾಗ ಕುವೆಂಪು ರಾಷ್ಟ್ರಕವಿ ಅವರು ಬರೆದಿದ್ದು ಅದಕ್ಕೆ ನಾವು ತಿದ್ದುಪಡಿ ತರೋದು ಅಥವಾ ಏನಾದರೂ ಬದಲಾವಣೆ ಮಾಡೋದು ಈ ರೀತಿ ಮಾಡಿದರೆ ಇದನ್ನು ಕುವೆಂಪು ಅವರಿಗೆ ಮಾಡುವ ಅವಮಾನ ಅಲ್ವಾ ಅಂತ ಕೆಲವರ ಅನುಮಾನ. ಇದನ್ನು ನೀವು ಹೆಂಗೆ ನೋಡ್ತೀರಿ? ಖಂಡಿತವಾಗುವೆ. ಏಕೆಂದರೆ ಕುವೆಂಪು ನಾಡಗೀತೆಯನ್ನು ರಚಿಸುವ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಭೌಗೋಳಿಕ ಲಕ್ಷಣಗಳು, ಸಾಹಿತ್ಯಿಕ ಲಕ್ಷಣಗಳು, ಈ ನಾಡು ಬೆಳೆದ ರೀತಿ ಬಗ್ಗೆ ಅವರು ಕೂಲಂಕುಷವಾಗಿ ತನಿಖೆ ಮಾಡಿ ಅದನ್ನು ರಚನೆ ಮಾಡಿದರು. ಈ ಜಿ ನಾರಾಯಣವರು ಕುವೆಂಪು ಅವ್ರನ್ನ ಭೇಟಿ ಮಾಡಿದಾಗ ಕೆಲವು ಸಾಲುಗಳು ಬೇಡ ಅಂತ ವಾದ ಮಾಡಿದರು. ಕುವೆಂಪು ಒಂದೇ ಮಾತು ಹೇಳಿದರು, ಮದ್ದೂರ ಹೆಸರನ್ನ ನಾಡಗೀತಿನಲ್ಲಿ ಸೇರಿಸೋದು ಬೇಡ ಅನ್ನೋದೊಂದು ವಾದ ಬಂತು. ಆವಾಗ ಜಿ ನಾರಾಯಣವರು ಹೋಗಿ ಇದನ್ನು ಸೇರಿಸಬೇಕು. ನಾನು ಹೇಳಿದೆ, ಕುವೆಂಪು, ನಾನು ನಾಡಗೀತೆನ ರಚನೆ ಮಾಡುವಾಗ ಇದು ನಾಡಗೀತೆ ಆಗಬೇಕು ಅನ್ನೋ ಯಾವ ಕನಸನ್ನು ನಾನು ಕಂಡಿಲ್ಲ. ಆದರೆ ಮದ್ದೂರ ಹೆಸರನ್ನ ನಾನು ಸೇರಿಸದೆ ಇರೋಕ್ಕೆ ನನ್ನದೇ ಆದಂಥ ನಿಲುವುಗಳಿದ್ದಾವೆ, ನನ್ನದೇ ಆದಂಥ ಕಾರಣಗಳಿದ್ದಾವೆ. ಆ ಕಾರಣದಿಂದ ಈ ಸೇರ್ಪಡೆಯನ್ನು ನಾನು ಮಾಡಿಲ್ಲ. ಒಂದು ವೇಳೆ ನೀವು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದರು ಜಿ ನಾರಾಯಣವರು, ನಿಮಗೆ ಅದನ್ನು ಸೇರಿಸಲೇಬೇಕು ಅಂತ ಇಚ್ಛೆ ಇದ್ದರೆ, ನಿಮ್ಮ ವಲಯದಲ್ಲಿ ಅದ್ರ ಬಗ್ಗೆ ಏನಾರು ಅಭಿಪ್ರಾಯಗಳು ಮೂಡಿ ಬಂದರೆ ನೀವು ಸೇರಿಸ್ಕೊಳ್ಳಿ, ಅದು ನಿಮ್ಮ ಹಣೆ ಬರ ಅಂತ ಹೇಳಿದರು. ಓಕೆ, ನಾನು ಬರ್ತೀನಿ ವಾಪಸ್ ನಿಮ್ಮ ಹತ್ರ. ವಡ್ಗೇರಿ ನಾಗರಾಜ್ ಅವರೇ,